ಇರ್ಬೋದು. ಇವಾಗ ನಾನು ಬರ್ತಾ ಇದ್ದೀನಿ ತುಂಬಾನೇ ಕಷ್ಟ ಪಡ್ಕೊಂಡು, ಅದೆಷ್ಟು ಸೈನಿಕರು ಯಾವ ರೀತಿಯಾಗಿ ಬಂದರು ಅನ್ನೋದು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ದೇವರ ಆರಾಧನೆಯನ್ನ ಮಾಡ್ತಿರುವಂಥ ಸ್ಥಳ, ಯಾಕೆಂದರೆ ಇದು ಶಿವನ ಲಿಂಗದ ಇರುವಂಥದ್ದು. ಯಾರು ಕೂಡ ಇಲ್ಲಿಗೆ ಬಂದಿಲ್ಲ, ನಾನೇ ಬಂದಿರುವಂಥದ್ದು. ನೀತಿ, ಸದ್ಧರ್ಮ, ಶೌರ್ಯ, ಪರಾಕ್ರಮಗಳ ಗಂಡು ಮೆಟ್ಟಿನ ನಾಡೆಂದೇ ಈ ಚಿತ್ರದುರ್ಗ ಲೋಕ ಪ್ರಸಿದ್ಧಿ. ಅಂದ್ರೆ ನಮ್ಮ ಚಿತ್ರದುರ್ಗದ ಕೋಟೆ ಬಹಳ ಬೃಹತ್ ಪ್ರಮಾಣ, ಇಡೀ ದಕ್ಷಿಣ ಭಾರತದಲ್ಲಿ ಎರಡನೇ ದೊಡ್ಡ ಕೋಟೆ ಅಂತ ಕರೀತಾರೆ. ಐದರಲ್ಲಿ ಚಿತ್ರದುರ್ಗದ ಮೇಲೆ ಯುದ್ಧಕ್ಕೆ ಬಂದಾಗ ಅಲ್ಲಿ ಗೋನೂರು ಅಂತ ಇದೆ ಅಂದ ಹಳ್ಳಿ, ಅಲ್ಲಿಂದ ದುರ್ಬಿನಲ್ಲಿ ನೋಡ್ತಾನೆ ಆ ಕೋಟೆನ. ನೋಡ್ಲಿಕ್ಕೆ ಎಷ್ಟು ಮಜಬೂತವಾಗಿದೆ, ಸುಣ್ಣ ಬಣ್ಣಗಳಿಂದ ಎಷ್ಟೊಂದು ಶೃಂಗಾರವಾಗಿದೆ. ಹಬ್ಬ ಚಿತ್ರದುರ್ಗ ಅಂತ ಹೇಳಿ ಅವನ ಒಂಥರ ಉದ್ಘಾರ ಮಾಡ್ತಾನೆ. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ, ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರು ನಾವಾಗಿರ್ಬೇಕು. ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಬಂದಿರುವಂಥದ್ದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ಆಗಿರುವಂತಹ ಕೋಟೆಗೆ, ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಕೋಟೆಗೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಚಿತ್ರದುರ್ಗದ ಪೋರ್ಟ್, 7 ಸುತ್ತಿನ ಕೋಟೆಗೆ ನಾನು ಇವತ್ತು ಬಂದಿರುವಂಥದ್ದು. ಹಾಯ್ ಮಾಡ. ನಮ್ದು MLA ಸಾಹೇಬ್ರು ಮುಂದೆ ಕೂತಿದೆ. ಫೈನಲಿ ನಾವು ಇವಾಗ ರೀಚ್ ಆಗಿರೋದು ಇಲ್ಲಿ. ಇವಾಗ ಮಾರ್ನಿಂಗ್ ಚೆಕ್ಕಿಂಗ್ ನಡೀತಾ ಇದೆ. ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಆನ್ಲೈನ್ ಬುಕ್ಕಿಂಗ್ ಅಥವಾ ಇಲ್ಲಿ ಕೂಡ ಬುಕ್ಕಿಂಗ್ ಮಾಡ್ಬೋದು 25 ರೂಪೀಸ್ ಕೊಟ್ಟು. ನಂತರ ಇಲ್ಲಿ ಚೆಕ್ಕಿಂಗ್ ನಡೀತಾ ಇದೆ. ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ, 7 ಸುತ್ತಿನ ಕೋಟೆಯ ಕತೆ ಆರಂಭ ಆಗುವಂಥದ್ದು ಇಲ್ಲಿಂದಾನೆ. ಇವಾಗ ನೀವೇ ನೋಡ್ತಾ ಇದ್ದೀರಾ, ಇದು ನೀರನ್ನ ಕುಡಿಲಿಕ್ಕೆ ಉಪಯೋಗಿಸಿರುವಂತಹ ಕೊಲ ನೋಡ್ಬೋತಾ ಇರ್ಬೋದು ನೀವು. ಈ ಕೋಟೆಗೆ 7 ಸುತ್ತಿನ ಕೋಟೆ ಅಂತಾನೂ ಕೂಡ ಕರೀತಾರೆ. ಯಾಕೆಂದ್ರೆ ಈ ಕೋಟೆನ ನುಗ್ಗಬೇಕು ಅಂದ್ರೆ 7 ಬಾಗಿಲುಗಳನ್ನ ದಾಟಿ ಬರ್ಬೇಕಾಗಿರುವಂತದ್ದು. ಅದರಲ್ಲಿ ಸಿಟಿಯ ಹೊರಗಡೆ ರಂಗಯ್ಯನ ಬಾಗಿಲು ಹಾಗೆ ಗಾರಿಯ ಬಾಗಿಲು. ಅದ್ರ ಜೊತೆಗೆ ಈ ಕೋಟೆಗೆ ನುಗ್ಗಬೇಕು ಅಂದ್ರೆ ಈ ಹಾವು ನೋಡ್ತಾ ಇದ್ದೀರಲ್ಲ, ಆ ರೀತಿ ನಾವು ಈ ಕೋಟೆಯನ್ನ ನುಗ್ಗಬೇಕಾಗಿರುವಂಥದ್ದು. ನಾಗರಾವ್ ಮೂವಿ ನೋಡಿದಿರಲ್ಲ, ಆ ಮೂವಿಯ ಶೂಟಿಂಗ್ ಇಲ್ಲೂ ಕೂಡ ನಡೆದಿರುವಂಥದ್ದು. ಅಂದಿನ ಕಾಲದ ಮೌರ್ಯರು, ಶಾಂತವಾಹನರು, ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ಬೇರೆ ಬೇರೆ ಸಾಮ್ರಾಜ್ಯ ಮಾಡಿರುವಂತಹ ದಿನಗಳು ಅಂದಿನ ಕಾಲದಲ್ಲಿ. ಮದಕರಿ ನಾಯಕ ಸುಮಾರು ಕ್ರಿಸ್ತಕ 15ರ ಶತಮಾನದಲ್ಲಿ ಈ ಕೋಟೆಯನ್ನು ಕಟ್ಟಿರುವಂಥದ್ದು. ಅದರ ಹಿಂದೆ ಆಗಿರ್ಬೋದು, ಅದರ ನಂತರ ಆಗಿರ್ಬೋದು, ಬೇರೆ ಬೇರೆ ಸಾಮ್ರಾಜ್ಯಗಳು ಬಂದು ಈ ಕೋಟೆಯನ್ನು ಆಳ್ವಿಕೆಯನ್ನು ಮಾಡಿರುವಂಥದ್ದು. ಕೇವಲ ಮದಕರಿ ನಾಯಕ ಮಾತ್ರ ಈ ಕೋಟೆಯನ್ನು ಕಟ್ಟಿರುವಂಥದ್ದಲ್ಲ, ಅದಕ್ಕಿಂತ ಹಿಂದೆಯೂ ಕೂಡ ಸುಮಾರು ಜನ ಹಂತವಾಗಿ ಈ ಚಿತ್ರದುರ್ಗದ 7 ಸುತ್ತಿನ ಕೋಟೆಯನ್ನು ಕಟ್ಟಿರುವಂಥದ್ದು. ಇವಾಗ ನೀವು ನೋಡ್ತಾ ಇರುವಂಥದ್ದು 7 ಸುತ್ತಿನ ಕೋಟೆಯ 3ನೇ ಬಾಗಿಲು, ಕಾಮನ ಬಾಗಿಲು ಅಂತ. ಇದರ ವಿಶೇಷ ಬಾಗಿಲುಗಳಿರುವಂಥದ್ದು ಇಲ್ಲೊಂದು ಮತ್ತೆ ಇಲ್ಲೊಂದು ಬಾಗಿಲು ಇರುವಂಥದ್ದು. ಇದು ರಾಜರ ಕಾಲದಲ್ಲಿ, ರಾಜರ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾರು ರಾಜರಿರ್ತಾರೆ ಅವರು ಹೋಗ್ಲಿಕ್ಕೆ ಈ ಬಾಗಿಲನ್ನು ಉಪಯೋಗಿಸುವಂಥದ್ದು. ಈ ಕಡೆ ಇರುವಂಥದ್ದು ಸೈನಿಕರು ಹೋಗ್ಲಿಕ್ಕೆ. ಹಾಗೆ ಮುಂದೆ ಸಾಕ್ತಾ ನಾವು ಇವಾಗ ಎಡಬದಿಗೆ ಹೋದ್ರೆ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಸೈನಿಕರು ಹಿಂದಿನ ಕಾಲದಲ್ಲಿ ಮದ್ದನ್ನು ರೆಡಿ ಮಾಡ್ತಾ ಇದ್ರಲ್ಲ, ಆ ಒಂದು ಪ್ಲೇಸ್ ಸಿಗುವಂಥದ್ದು. ಹಾಗೆ ಬಲಬದಿಗೆ ಹೋದ್ರೆ ನಮಗೆ ಚಿತ್ರದುರ್ಗದ ಜೈಲು, ಹಿಂದಿನ ಕಾಲದಲ್ಲಿ ಯಾರು ಈ ದುರ್ಗನ ವಶಪಡಿಸ್ಕೊಳ್ಳಿಕ್ಕೆ ಬರ್ತಾರೆ ಅವರನ್ನು ಸೆರೆ ಹಿಡಿದು ಹಾಕಿರುವಂಥದ್ದು. ಇವಾಗ ನೀವು ನೋಡ್ತಾ ಇರ್ಬೋದು ಈ ಗುಹೆ ಏನಿದೆ ರೈಟ್ ಭಾಗದಲ್ಲಿ, ಇದೆಲ್ಲ ಹಿಂದಿನ ಕಾಲದ ಸೈನಿಕರು ವಾಸವಾಗಿರುವಂತಹ ಸ್ಥಳ. ಇದು ರಾಜರಿಗೆಲ್ಲ ಮಣ್ಣಿನ ಮನೆಯನ್ನು ಕಟ್ಟಿರುವಂಥದ್ದು. ಈ ಬೇಸಿಗೆ ಕಾಲದಲ್ಲಿ ಕಲ್ಲು ಬಿಸಿಯಾಗುತ್ತೆ ಎನ್ನುವಂತಹ ದೃಷ್ಟಿಯಲ್ಲಿ ಅವರಿಗೆಲ್ಲ ಮಣ್ಣಿನ ಮನೆಯನ್ನು ಮಾಡಿಕೊಡುವಂಥದ್ದು. ಸೈನಿಕರಿಗೆಲ್ಲ ಈ ಗುಹೆ ಒಳಗಡೆ ವಾಸವಾಗಿರುವಂಥದ್ದು. ಅದರ ಜೊತೆಗೆ ಹಿಂದಿನ ಕಾಲದಲ್ಲಿ ಯಾವ ಹೊತ್ತಿನಲ್ಲಿ ಯಾವ ರೀತಿ ಯುದ್ಧ ಆರಂಭವಾಗುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ಅಂದಿನ ಕಾಲದಲ್ಲಿ ತೈಲಗಳನ್ನು ಅಂದರೆ ಎಣ್ಣೆಗಳನ್ನು ಇಲ್ಲಿ ಶೇಖರಣೆ ಮಾಡಿ ಇಟ್ಟಿರುವಂಥದ್ದು. ಯಾಕೆಂದರೆ ಅಂದಿನ ಕಾಲದಲ್ಲಿ ನಮಗೆ ವಿದ್ಯುತ್ ಫೆಸಿಲಿಟಿ ಏನೂ ಕೂಡ ಇರಲಿಲ್ಲ. ಹಾಗಾಗಿ ಅವರಿಗೆ 6 ಮಂತ್ ಆಗಿರ್ಬೋದು, 1 ವರ್ಷ ಕೂಡ ಆಗಿರ್ಬೋದು, ಅವರಿಗೆ ದೀಪ ಬೇಕಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲವೂ ಕೂಡ ಅದನ್ನು ಶೇಖರಣೆ ಮಾಡಿರುವಂಥದ್ದು ತೈಲವನ್ನು. ಮುಂಜಾನೆ ಸುಮಾರು 7:35 ವೇಳೆಗೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ.
ಇದು 4ನೇ ಸುತ್ತಿನ ಕೋಟೆ ಅಥವಾ ಬಾಗಿಲು ಅಂತ ಕರೆಯುವಂಥದ್ದು. ಇದನ್ನು ವಿಷದ ಕತ್ತಿಲು ಬಾಗಿಲು ಕೂಡ ಅಂತ ಕರೆಯುವಂಥದ್ದು. ಯಾಕೆ ಅಂದರೆ ಯಾವುದೇ ಒಂದು ಮನುಷ್ಯ ಆಗಿರ್ಬೋದು ಅಥವಾ ಆನೆ ಆಗಿರ್ಬೋದು ಏನು ಕೂಡ ಬಂದರೂ ಕೂಡ ಇಲ್ಲಿ ಆ ಒಂದು ಗೋಡೆಗೆ ಆ ಬಾಗಿಲಲ್ಲಿ ವಿಷ ಇರುವಂಥದ್ದು. ಏನಾದರೂ ಕೂಡ ಆನೆ ಬಂದಿರುವಂಥ ಸಮಯದಲ್ಲಿ ಆಗಿರ್ಬೋದು, ಮನುಷ್ಯ ಬಂದರೆ ಆಗಿರ್ಬೋದು, ಆ ಬಾಗಿಲು ಅವರಿಗೆ ಏನಾದರೂ ತಾಗಿದರೆ ಅವರಲ್ಲಿಯೇ ಮರಣವನ್ನು ಹೊಂದುವಂಥದ್ದು. ಇವಾಗ ನೀವು ನೋಡ್ತಾ ಇರುವಂಥದ್ದು ಇದು 5ನೇ ಸುತ್ತಿನ ಕೋಟೆ, ಗಂಟಯ್ಯನ ಬಾಗಿಲು ಅಂತ. ಆನೆ ಬಾಗಿಲು ಅಂತಲೂ ಕೂಡ ಕರೀತಾರೆ. ಯಾರೇ ಶತ್ರುಗಳಾಗಿರ್ಬೋದು ಅಥವಾ ಯಾವುದೇ ಪ್ರಾಣಿ ಆಗಿರ್ಬೋದು ಇದರ ಒಳಗಡೆ ಬಂದರೆ ಇಲ್ಲಿ ಗಂಟೆ ಬಡಿಯುವಂಥದ್ದು. ಆವಾಗ ಯಾರೋ ಅಪರಿಚಿತರು ಬಂದಿರೋಂಥ ಈ ಕೋಟೆಯ ಸೈನಿಕರಿಗೆ ಗೊತ್ತಾಗುವಂಥದ್ದು. ಅಲ್ಲಿಂದ ಎಲ್ಲರಿಗೂ ಕೂಡ ರಣಕಾಲೆಯನ್ನು ಊದಿ ಯುದ್ಧವನ್ನು ಆರಂಭಿಸಿರುವಂಥದ್ದು. ಅದಕ್ಕೆ ಇದನ್ನು ಗಂಟಯ್ಯನ ಬಾಗಿಲು ಅಥವಾ ಆನೆ ಬಾಗಿಲು ಅಂತಲೂ ಕೂಡ ಕರೀತಾರೆ. ಇಂದಿನ ಕಾಲದಲ್ಲಿ ಹೈದರಾಲಿಯ ಸೈನಿಕರು ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಗೋಡೆಗಳಿಗೆ ಪಿರಂಗಿ ತಾಗಿರುವಂಥದ್ದು, ಅಲ್ಲಿ ತೂತುಗಳಾಗಿರುವಂಥದ್ದು ನಾವೆಲ್ಲರೂ ಕೂಡ ನೋಡ್ಬೋದು. ಇವಾಗ ನೋಡ್ತಾ ಇರುವಂಥದ್ದು ನೀವು 6ನೇ ಸುತ್ತಿನ ಕೋಟೆ, ಕಸ್ತೂರಿ ರಂಗಪ್ಪನ ಕೋಟೆ ಅಂತ. ಇದರ ವಿಶೇಷತೆ ಏನು ಅಂದರೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ನಾವೆಲ್ಲರೂ ಕೂಡ ಒಂದೇ ಎಂಬಂತಹ ಭಾವನೆಯನ್ನು ಕೊಡುವಂತಹ ಕೋಟೆಯ 6ನೇ ಸುತ್ತಿನ ಬಾಗಿಲು. ಮುಂಜಾನೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಈ ಕೋಟೆಯನ್ನು ವಿಸಿಟ್ ಮಾಡಲಿಕ್ಕೆ. ನನ್ನ ಪ್ರಕಾರ ಮುಂಜಾನೆ ಅರ್ಲಿ ಮಾರ್ನಿಂಗ್ ಬೆಸ್ಟ್ ಟೈಮ್, ಬಿಕಾಸ್ ಸೂರ್ಯನ ಕಿರಣ ತುಂಬ ಕಡಿಮೆ ಇರುತ್ತೆ, ತಾಪಮಾನ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ನಮಗೆ ಗಣಪತಿ ದೇವರ ಆ ದೇವಸ್ಥಾನ ಸಿಗುವಂಥದ್ದು. ಯಾವುದೇ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಬೇಕು ಅಂದರೆ ದೇವರನ್ನ ಆರಾಧನೆ ಮಾಡುವಂಥದ್ದು. ಇದ್ದಾರೆ ಚಿತ್ರದುರ್ಗದ ಬಗ್ಗೆ ಒಂದೆರಡು ಮಾತು. ಎರಡು ಸಾಕು. ಕೋಟೆಯ 7ನೇ ಸುತ್ತಿನ ಕೋಟೆ ಇದು ಎಂಟ್ರೆನ್ಸ್ ಆಗಿರುವಂಥದ್ದು. ಇಲ್ಲಿಗೆ ಎಲ್ಲ ಬಾಗಿಲು ಕೂಡ ಮುಗಿಯುವಂಥದ್ದು. ಈ ಕೋಟೆಗೆ ಎಂಟ್ರಿ ಆಗಬೇಕು ಅಂದರೆ ಈ ಕಡೆಯಿಂದನೇ ಬರಬೇಕು, ಹಾವಿನ ಥರ. ಇವಾಗ ನೋಡ್ತಾ ಇರುವಂಥದ್ದು ಒಂದು ಪ್ರಕಾರ ಮಿಡಲ್ ಪಾಯಿಂಟ್ ಅಂತಲೇ ಅನ್ಬೋದು. ಏಕೆಂದರೆ ಇಲ್ಲಿ ಹಿಡಿಂಬೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ, ಒನಕೆ ಓಬವ್ವನ ಕಿಂಡಿಗೆ ಹೋಗುವಂತಹ ದಾರಿ ಆಗಿರ್ಬೋದು, ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ ಆಗಿರ್ಬೋದು, ಉಯ್ಯಾಲೆಯ ಕಡೆಗೆ ಹೋಗುವಂಥ ದಾರಿ ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಇಲ್ಲಿ ಸಿಗುವಂಥದ್ದು. ಇವಾಗ ನಾವು ಬಂದಿರುವಂಥದ್ದು ಜನರು ಆಟ ಆಡ್ತಿರುವಂತಹ ಸ್ಥಳಕ್ಕೆ. ಹಿಂದಿನ ಕಾಲದಲ್ಲಿ ರಾಜರು ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ನಡೆದರೆ ಅದೆಲ್ಲವೂ ಕೂಡ ಇಲ್ಲಿಯೇ ನಡೆಯುವಂಥದ್ದು. ಅದರ ಜೊತೆಗೆ ಇದು ಒಯ್ಯಾಲೆ ಕಂಬ ಅಂತಲೂ ಕೂಡ ಕರೆಯುವಂಥದ್ದು. ಯಾಕೆಂದರೆ ಜಾತ್ರೆಯ ಸಮಯದಲ್ಲಿ ಆ ಜಾತ್ರೆಯ ಆದ ನಂತರ ಅವರು ನಂಬುವಂತಹ ದೇವಿಯನ್ನು ಈ ಒಯ್ಯಾಲೆಯಲ್ಲಿ ಕೂರಿಸಿ ತೂಗುವಂಥದ್ದು. ಅದು ಇಂದಿನ ಕಾಲದ ನಂಬಿಕೆ ಆಗಿತ್ತು. ಅದರ ಜೊತೆಗೆ ಇಂದಿನ ಕಾಲದ ರೈತರು ಬೆಳೆದಿರುವಂತಹ ಫುಡ್ ಆಗಿರ್ಬೋದು, ದಿವಸ ಧಾನ್ಯಗಳನ್ನಾಗಿರ್ಬೋದು ಸ್ಟೋರೇಜ್ ಮಾಡುವಂಥದ್ದು. ರೈತರಿಗೆ 70%, ರಾಜರಿಗೆ 30% ಅಂತ ಅದನ್ನು ಕೊಡಬೇಕಾಗಿರುವಂಥದ್ದು. ಅದೆಲ್ಲವೂ ಕೂಡ ಆ ಸಮಯದಲ್ಲಿ, ಜಾತ್ರೆಯ ಸಮಯದಲ್ಲಿ ಈ ಒಂದು ಸ್ಥಳದಲ್ಲಿ ನಡೀತಾ ಇರುವಂಥದ್ದು. ಇಂದಿನ ಕಾಲದಲ್ಲಿ ವಾಸವಾಗಿರುವಂತಹ ರಾಜರು, ಸೈನಿಕರು ತುಂಬಾ ನಂಬ್ತಿರುವಂತಹ ದೇವಸ್ಥಾನ ಹಿಡಿಂಬೇಶ್ವರ ದೇವರ ದೇವಸ್ಥಾನ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಪುರಾತನ ಕಾಲದ ಮುರುಘಾ ಮಠ ಅಂತ. ಹಿಂದಿನ ಕಾಲದ ಋಷಿ ಮುನಿಗಳಾಗಿರ್ಬೋದು, ಪುರೋಹಿತರಾಗಿರ್ಬೋದು ಇಲ್ಲಿಯೇ ಧ್ಯಾನವನ್ನು ಮಾಡ್ತಿರುವಂತಹ ಸನ್ನಿವೇಶ ಇದುವೇ ಮಠ. ಮಸ್ತಾಗಿದೆ. ಇವಾಗ ನೀವು ನೋಡ್ತಿರುವಂಥದ್ದು ಸಂಪಿಗೆ ಸಿದ್ದೇಶ್ವರ ದೇವಾಲಯ, ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು. ನೋಡ್ತಿರ್ಬೋದು ನೋಡಿ, ಟೆಂಪಲ್ ಕ್ಲೋಸ್ ಆಗಿದೆ, ಆದರೆ ಮಸ್ತಿದೆ ಮಾತ್ರ, ಸಾಯ್ಕಿದೆ. ಹಿಂದಿನ ಕಾಲದಲ್ಲಿ ರಾಜರಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಬ್ರಾಹ್ಮಣ ಆಗಿರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ಕೂತು ಯಜ್ಞವನ್ನು ಮಾಡ್ತಿರುವಂಥದ್ದು ಅಥವಾ ಧ್ಯಾನವನ್ನು ಮಾಡ್ತಿರುವಂಥದ್ದು ನೀವು ನೋಡ್ತಿರ್ಬೋದು. ಎಲ್ಲವೂ ಕೂಡ ಕಲ್ಲಿನಿಂದ ನಿರ್ಮಿತವಾಗಿರುವಂತಹ ಕೋಟೆ. ಆ ಸಮಯದಲ್ಲಿ ಈ ಚಾಲುಕ್ಯರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು, ಮದಕರಿ ನಾಯಕ ಸಾಮ್ರಾಜ್ಯ ಆಗಿರ್ಬೋದು, ಅಥವಾ ಹೈದರಾಲಿ ಸಾಮ್ರಾಜ್ಯ ಆಗಿರ್ಬೋದು, ಹಂತವಾಗಿ ಈ ಒಂದು ಕೋಟೆಯನ್ನು ನಿರ್ಮಿಸಿರುವಂಥದ್ದು. ಸುಮಾರು 7 ಸುತ್ತಿನ ಕೋಟೆ ಅಂತ ನಾವು ಏನು ಹೇಳ್ತೇವೆ. ಪ್ರಥಮವಾಗಿ ರಂಗಯ್ಯನ ಬಾಗಿಲಾಗಿರ್ಬೋದು, ಇದೆಲ್ಲವೂ ಕೂಡ ಹಂತವಾಗಿ ನಿರ್ಮಿತವಾಗಿಕೊಂಡು ಬಂದಿರುವಂಥದ್ದು. ಕೂಡ ಬ್ರಾಹ್ಮಣರು ಕೂಡ್ತಿರುವಂತಹ ಸಮಯ ಆಗಿರುವಂಥದ್ದು. ಇಲ್ಲಿ ಒಂದು ಗುಹೆ ಇರುವಂಥದ್ದು, ನಿಜವಾಗ್ಲೂ ಕೂಡ ಡೋರ್ ಹಾಕಿದ್ದಾರೆ. ನಾವು ಸುಮ್ಮನೆ ಹಿಂಗೆ ಹೋಗೋ ಬನ್ನಿ. ಎಸ್
ದೇವಸ್ಥಾನ. ಐ ಥಿಂಕ್ ಹಿಂದಿನ ಕಾಲದಲ್ಲಿ ದೇವರ ವಿಗ್ರಹವನ್ನು ಇಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಿರುವಂಥದ್ದು. ಇಲ್ಲಿ ಯಾರು ಕೂಡ ಬಂದಿಲ್ಲ, ನಾನೇ ಬಂದಿರೋದು ಅಂತ ನೋಡಿ ಕತ್ತಲಾಗಿದೆ. ಲಕ್ಷ್ಮೀಶನ ಹತ್ರ ಒಂದು ಚಿತ್ರದುರ್ಗದ ಬಗ್ಗೆ ಒಂದೆರಡು ಮಾತು. ಚಿತ್ರದುರ್ಗನ ಕಲ್ಲಿನ ಕೋಟೆ ಅಷ್ಟೇ. ಎರಡು ಮಾತು ಅಂದ್ರೆ ಮೂರು ಕಾಣಿಸಿದ್ದಾರೆ. ನಾವು 9 ಜನ ಇದ್ದೀವಿ. ಇದರಲ್ಲಿ ಏನು ಮಾಡಕ್ಕಾಗಲ್ಲ. 6 ಜನ ಡ್ರಾಪ್. ನಮ್ಮ ಜೊತೆಗೆ ಚಿರು ಇದ್ದಾನೆ. ಒಂದೆರಡು ಮಾತು ಚಿತ್ರದುರ್ಗದ ಬಗ್ಗೆ. ಬಂದ್ಮೇಲೆ ಮಾತಾಡ್ತೀನಿ. ಚೆನ್ನಾಗಿತ್ತು, ಟ್ರೆಕ್ಕಿಂಗ್ ತರ ಇದೆ. ವಿಶ್ವ ಒಬ್ರು ಇದ್ದಾರೆ. ಚಿತ್ರದುರ್ಗದ ಒಂದೆರಡು ಮಾತು ಈ ಕೋಟೆ ಬಗ್ಗೆ. ನಮ್ಮ ತೆಲುಗು ನಮ್ಮ ಬರಿಲ್ಲ. ನಮ್ಮ ಬೆಂಗಳೂರು ನಮ್ಮಲ್ಲಿ ಆಲ್ರೌಂಡರ್ ಬಸವರಾಜ್ ಇದ್ದಾರೆ. ಅವರಿಗೆ ಚಿತ್ರದುರ್ಗದ ಬಗ್ಗೆ ಕೆಲವೊಂದು ಹಿಸ್ಟ್ರಿ ಗೊತ್ತಿರುವಂಥದ್ದು. ಅವರು ಓದ್ತಿರುವಂಥ ಟೈಮಲ್ಲಿ ಹಿಸ್ಟ್ರಿಯನ್ನು ಓದಿರುವಂಥದ್ದು. ಅವರೊಂದೆರಡು ಮಾತು. ಎಸ್ ಬಸವರಾಜ್ ಹೊರಟು. ನೋಡ್ತಿದ್ದೀರಲ್ಲ, ಇದು ಈ ಕಡೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಅಕ್ಕನ ಹೊಂಡ ಅಂತ ಕರೀತಾರೆ. ಆ ಪಕ್ಕದಲ್ಲಿರೋದು ಬನ್ನಿ. ಇದು ತಂಗಿ ಹೊಂಡ ಅಂತ. ಇಲ್ಲಿ ಆಗ ಮಳೆ ಬಂದಾಗ ನೀರು ಇರ್ತಿತ್ತು. ಇಲ್ಲಿ ಕಾವಲುಗಾರರು ಯಾರ್ಯಾರು ಇರ್ತಿದ್ರು ಅವರೆಲ್ಲ ಈ ನೀರನ್ನ ಬಳಸ್ತಾ ಇದ್ರು ಅಂತ ಹಿಸ್ಟ್ರಿಲಿ ಓದಿದ್ದು ಜ್ಞಾಪಕ. ಅಕ್ಕ ತಂಗಿಯರ ಹೊಂಡ ಅಂತ ಯಾಕೆ ಅಂತ ಕರೀತಾರೆ ಅಂದರೆ, ಯಾವಾಗ 1979ರಲ್ಲಿ ಈ ಕೋಟೆ ಹೈದರಾಲಿಯ ವಶ ಆಗುತ್ತೆ, ಆವಾಗ ಮದಕರಿ ನಾಯಕನನ್ನು ಶ್ರೀರಂಗಪಟ್ಟಣದಲ್ಲಿ ಜೈಲಲ್ಲಿ ಹಾಕಿರ್ತಾರೆ. ವಶ ಆಗಿರುವಂಥ ಸನ್ನಿವೇಶದಲ್ಲಿ ಮದಕರಿ ನಾಯಕನಿಗೆ 2 ಪತ್ನಿಯರಿರ್ತಾರೆ. ಅವರಿಗೆ ತುಂಬ ಅವರನ್ನು ಜೈಲಿಗೆ ಹಾಕಿ ಟಾರ್ಚರ್ ಕೊಡುವಂಥದ್ದು, ಕಿರುಕುಳ ಕೊಡುವಂಥದ್ದನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಅದನ್ನು ಸಹಿಸಲಿಕ್ಕೆ ಆಗದೆ ಈ ಹೊಂಡಕ್ಕೆ ಹಾರಿ ಅವರಿಬ್ಬರು ಕೂಡ ಪ್ರಾಣವನ್ನು ತ್ಯಾಗ ಮಾಡುವಂಥದ್ದು. ಅಲ್ಲಿಂದ ಇಲ್ಲಿಯವರೆಗೆ ಈ ಹೊಂಡಕ್ಕೆ ಅಕ್ಕ ತಂಗಿಯರ ಹೊಂಡ ಅಂತ ಕರೆಯುವಂಥದ್ದು. ನಾವು ಇವಾಗ ಸ್ಟೆಪ್ ಇಳ್ಕೊಂಡು ಹೋಗುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಗಂಡ ಊಟ ಮಾಡುವಂತಹ ಸಮಯದಲ್ಲಿ ಹೈದರಾಲಿ ಸೈನಿಕರು ಬಂದಿರುವಂತಹ ಸಮಯದಲ್ಲಿ ವಾಟ್ರ್ ತರಲಿಕ್ಕೆ ಅಂತ ಹೋಗಿರುವಂತಹ ಒನಕ್ಕೆ ಓಬವ್ವ ಹೆಂಡತಿ ಅದೆಷ್ಟೋ ಸೈನಿಕರನ್ನು ಸಾಯಿಸಿರುವಂಥದ್ದು. ಸಾಯಿಸಿ ಒಂದು ಬದಿಯಲ್ಲಿ ಹಾಕಿ ಈ ಒಂದು ಕೋಟೆಯನ್ನು ಕಾಪಾಡಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಒನಕ್ಕೆ ಓಬವ್ವನ ಕಿಂಡಿಗೆ ನಾವು ಇವಾಗ ಸಾಕ್ತಾ ಇದ್ದೇವೆ. ಇವಾಗ ಬಂದಿರುವಂಥದ್ದು ಫೈನಲಿಯಾಗಿ ಒನಕ್ಕೆ ಓಬವ್ವನ ಕಿಂಡಿಗೆ. ಬರುವಂಥ ಎಲ್ಲ ಪ್ರವಾಸಿಗರು ಕೂಡ ಇದನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ತುಂಬಾ ಫೇಮಸ್ ಆಗಿರೋದು ಇದಕ್ಕೆ. ಒನಕ್ಕೆ ಓಬವ್ವನ ಇದರಲ್ಲಿ ಬೇರೆ ಬೇರೆ ಸ್ಮಾರಕಗಳಿರುವಂಥದ್ದು, ಮೈದಾನ ಇರುವಂಥದ್ದು, ಜಯಂತಿಯನ್ನು ಆಚರಿಸುವಂಥದ್ದು ಚಿತ್ರದುರ್ಗದಲ್ಲಿ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಇವಾಗ ನಾವು ಪ್ರೆಸೆಂಟಲ್ಲಿರುವಂಥದ್ದು ಒನಕ್ಕೆ ಓಬವ್ವನ ಕಿಂಡಿ. ನೀವು ನೋಡ್ತಾ ಇರ್ಬೋದು ಅದೆಷ್ಟು ಪ್ರವಾಸಿಗರರು ಈ ಕಡೆಯಿಂದ ಬರುವಂಥದ್ದು ನೀವು ನೋಡ್ತಾ ಇರ್ಬೋದು. ಹಾಂ ಇದೆ ಓಕೆ ಒನಕ್ಕೆ ಓಬವ್ವ ಒಡಿ. ಇಲ್ಲಿ ನೋಡ್ತಿರ್ಬೋದು ಒನಕ್ಕೆ ಓಬವ್ವನ ಕಿಂಡಿಗೆ ಹೋಗ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಏನಿಲ್ಲ, ನಾವು ಸ್ವಲ್ಪ ಮೈಕ್ ಇಲ್ಲಿ ಇಟ್ಕೋಬೇಕು. ಇಲ್ಲಿಯಾ? ಓಕೆ ಇಲ್ಲಿಂದ ಹೈದರಾಲಿ ಸೈನಿಕರು ಯಾವ ಕಡೆಯಿಂದ ಬಂದಿರೋದು? ಆ ಕಡೆಯಿಂದನಾ? ಓಕೆ, ಇಲ್ಲಿಂದನಾ? ಓಕೆ ಗಾಯ್ಸ್, ಇಲ್ಲಿಂದ ಹೈದರಾಲಿ ಸೈನಿಕರು ಬಂದಿರುವಂಥದ್ದು ಈ ಕಡೆಗೆ. ಮೇಲ್ಗಡೆ ಒನಕ್ಕೆ ಓಬವ್ವ ಪ್ರತಿಯೊಂದು ಬಂದಿರುವಂಥ ಸೈನಿಕರನ್ನು ಕೂಡ ಸಾಯಿಸಿ ಬದಿಗಿಟ್ಟಿರುವಂಥದ್ದು. ಸ್ಲಿಪ್ಪರ್ ಏನಾಗಲ್ಲವಾ? ಚಪ್ಪಲ್ ಮುಂದೆ ಕಣ್ಕೋಬೇಕಿದ್ರೆ ಆಗಲ್ಲ ಅಂದ್ರೆ ಅವಳು ಹೋಗ್ತಿದ್ದಾಳ ಹಂಗೆ ಹೋಗಿ. ಗಾಯ್ಸ್, ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಬರ್ತಾ ಇದ್ದೀನಿ ತುಂಬಾನೇ ಕಷ್ಟ ಪಡ್ಕೊಂಡು. ಅದೆಷ್ಟು ಸೈನಿಕರು ಯಾವ ರೀತಿಯಾಗಿ ಬಂದರು ಅನ್ನೋದು ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ವಾ ಕಷ್ಟ ಅನ್ನ ಸ್ವಲ್ಪ ಕಷ್ಟ ಐತೆ ಗಾಯ್ಸ್. ಆದ್ರೂ ಕೂಡ ಅದೆಷ್ಟು ಬಂದಿರುವಂತ ಎಲ್ಲಾ ಪ್ರವಾಸಿಗರು ಕೂಡ ಇಲ್ಲಿಂದನೇ ಬರುವಂತದ್ದು. ಮಕ್ಕಳೆಲ್ಲ 5-6 ಸಲ ಹೋಗ್ತಿದ್ದಾರೆ. ಲೆಟ್ಸ್ ಗೋ. ಇವಾಗ ನಾವು ಬೆಟ್ಟ ಹತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ನಂದೀಶ್ ಬ್ರೋ ಫಸ್ಟ್ ಬೆಟ್ಟ ಹತ್ತಾ ಇದ್ದಾರೆ. ನಮಗೆ ಅವರು ಸಾರಥಿ.
ಕೂಡ ಇಲ್ಲಿ ಹತ್ತುದಂದರೆ ನೋಡಿ ಇವರು ಹತ್ತಿದ್ದಾರಲ್ಲ, ನೀವು ಹತ್ತುದಂದರೆ ಈಸಿಯಾಗಿದೆ. ಯಾಕೆಂದರೆ ಕಾಲು ಇಡಲಿಕ್ಕೆ ಚೆನ್ನಾಗಿರುವಂಥ ಮೆಟ್ಲು ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಸ್ವಲ್ಪ ಸುಸ್ತಾಗಿದೆ ಅಲ್ಲ ಚಿರು ಹತ್ತಲಿಕ್ಕೆ ಈಸಿ ಉಂಟಲ್ಲ, ಮೆಟ್ಲು ಉಂಟಲ್ಲ, ಈಸಿ ಇದೆ, ಮೆಟ್ಲು ನೋಡಿ ಹಿಂಗೆ ಮೆಟ್ಲು ಇದೆ ಈ ರೀತಿ, ಹಾಗಾಗಿ ಸ್ವಲ್ಪ ಈಸಿಯಾಗಿ ಹತ್ಬೋದು ಅಂತ. ನಾವಿವಾಗ ಬೆಟ್ಟದ ತುದಿಯಲ್ಲಿದೆ. ಹೆಂಗಿದೆ ನೋಡಿ, ಎಷ್ಟು ದೊಡ್ಡದಿದೆ ಕೋಟೆ ಅಂದರೆ ಅನ್ಬಿಲೀವೇಬಲ್. ನೀವು ಇವಾಗ ನೋಡ್ತಿರುವಂತಹ ಟವರ್ಗಳೇನಿದೆ ಇದು ಸುಮಾರು 133 ಟವರ್ಗಳು ಈ ಕೋಟೆಯ ಸುತ್ತ ಇರುವಂಥದ್ದು. ಸುಮಾರು 2000 ಎಕರೆಯಲ್ಲಿ 33 ಕಿಲೋಮೀಟರ್ ಅಗಲದಲ್ಲಿ ಈ ಕೋಟೆ ವಿಸ್ತಾರ ಆಗಿರುವಂಥದ್ದು. ಹಾಗಾಗಿ ಎಲ್ಲ ಕಡೆಯೂ ಕೂಡ ಇಂತಹ ಟವರ್ ಇರುವಂಥದ್ದು. ಸೈನಿಕರು ಇಲ್ಲಿ ನಿಂತು ಈ ಕೋಟೆಯನ್ನು ಆಗಿನ ಸಮಯದಲ್ಲಿ ಕಾಯ್ತಾ ಇರುವಂಥದ್ದು. ಗಾಯ್ಸ್, ಇದು ಇವಾಗ ನೀವು ನೋಡ್ತಿರುವಂಥದ್ದು ಫ್ರಂಟ್, ಅಂದರೆ ನಾವು ಎಂಟ್ರಿ ಆಗಿರುವಂಥದ್ದು ಈ ಕಡೆಯಿಂದಲೇ ನೀವು ನೋಡ್ತಾ ಇರ್ಬೋದು. ನಾನು ತೋರಿಸ್ತೀನಿ ಎಲ್ಲಿ ಎಂಟ್ರಿ ಆಗಿದ್ದೀವಿ ಅಂತ. ನಾವು ಝೂಮ್ ಮಾಡ್ತಾ ಇದ್ದೀನಿ. ಅಲ್ಲಿ ಉಪಮ ಹೋಟೆಲ್ ಇದೆ, ನೀವು ನೋಡ್ತಾ ಇರ್ಬೋದು. ಆ ಪಕ್ಕದಲ್ಲಿ ನಮಗೆ ಗೇಟ್ ಎಲ್ಲ ಸಿಗುವಂಥದ್ದು. ಇವಾಗ ನೋಡಿ ನಾನು ಝೂಮ್ ಮಾಡ್ತೀನಿ. ನಾವು ಇವಾಗ ನೀವೇನು ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಪಾಯಿಂಟ್ ಥರ ಇದೆಯಲ್ಲ, ಅಲ್ಲಿ ನಾವು ಎಂಟ್ರೆನ್ಸನ್ನು ಮಾಡಿರುವಂಥದ್ದು ಈ ಕೋಟೆಗೆ. ಹಿಂದಿನ ಕಾಲದಲ್ಲಿ ಸುಮಾರು 7 ಸುತ್ತಿನ ಕೋಟೆ ಆಗಿರುವಂಥ ಕಾರಣ ಬೇರೆ ಬೇರೆ ಬಾಗಿಲಿರುವಂಥದ್ದು, ಬೇರೆ ಬೇರೆ ಕಡೆಯಲ್ಲಿ ಇದಕ್ಕೆ ಎಂಟ್ರೆನ್ಸ್ ಇರುವಂಥದ್ದು. ಹಾಗಾಗಿ ಎಲ್ಲ ಕಡೆಯೂ ಕೂಡ ತುಂಬ ಎತ್ತರವಾಗಿ ಪ್ರದೇಶದಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇಂತಹ ಪ್ಲೇಸನ್ನು. ಬಿಕಾಸ್ ತುಂಬ ಸೈನಿಕರು ಇಲ್ಲಿ ಕಾವಲುಗಾರರಾಗಿ ನಿಂತಿರುವ. ಇವಾಗ ನಾನು ನಿಂತಿರುವಂಥ ಪ್ಲೇಸ್ ಇದೆ ಏನು ನೋಡಿ, ನೀವು ಕನ್ನಡ ಚಿತ್ರರಂಗದಲ್ಲಿ ರಾಮಾಚಾರಿ ಅಂತ ಮೂವಿ ನೋಡಿರ್ಬೋದು, ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರು ಮಾಡಿರುವಂಥದ್ದು. ಲಾಸ್ಟ್ ಸೀನ್ ಇದೆಯಲ್ಲ, ಅದು ನಾನು ನಿಂತಿರುವಂಥ ಪ್ಲೇಸಲ್ಲಿ ಆಗಿರುವಂಥದ್ದು ಚಿತ್ರೀಕರಣ. ನೀವು ನೋಡಿರ್ಬೋದು ರಾಮಾಚಾರಿ ಲಾಸ್ಟ್ ಮೂವಿಗೆ ಅವರಿಬ್ಬರು ಒಂದಾಗ್ತಾರ, ಅದು ಇಲ್ಲೇ ಆಗಿರುವಂಥದ್ದು. ನೋಡಿ, ಈ ಕಂಬ ಆಗಿರ್ಬೋದು, ಅವ್ರು ನಿಂತಿರುವಂಥ ಇಲ್ಲೇ ಆಗಿರುವಂಥದ್ದು. ಫೈನಲಿ ನಾವು ಈ ಕೋಟೆಯಿಂದ ಕೆಳಗಿಳಿತಾ ಇದ್ದೇವೆ. ತುಂಬಾ ಅದ್ಭುತವಾಗಿತ್ತು ಕೋಟೆ. 11ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಬೇರೆ ಬೇರೆ ಸಾಮ್ರಾಜ್ಯಗಳು ಆಳಿರುವಂತಹ ಕೋಟೆ. ಅಂತಿಮವಾಗಿ ಮದಕರಿ ನಾಯಕನಿಂದ ಹೈದರ್ ಅಲಿಯ ಕಡೆಗೆ ವಶಪಡಿಸಿಕೊಂಡಿರುವಂತಹ ಕೋಟೆ. ಇಂದಿಗೂ ಕೂಡ ಅದೆಷ್ಟೋ ಪ್ರವಾಸಿಗರು ರಾಜ್ಯದಿಂದ ಹೊರ ರಾಜ್ಯದಿಂದ ಈ ಕೋಟೆಯನ್ನು ನೋಡಲಿಕ್ಕೆ ಬರುವಂಥದ್ದು. ನೀವು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇಲ್ಲ, ಏನಾದರೂ ಕೂಡ ಬಂದಿಲ್ಲ ಅಂದರೆ ಈ ಕೋಟೆಗೆ ಒಂದು ಸಾರಿ ಬನ್ನಿ, ತುಂಬಾ ಚೆನ್ನಾಗಿದೆ. ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ.